ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಳಿದ ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುರೇಶ್ವರ ಬಸವಾದಿ ಶರಣರನ್ನ, ಜಗತ್ತಿನೆಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಬಸವತತ್ವ ಮಹಾ ಬೆಳಗಿನಲ್ಲಿ ಬೆಳಗಿದಂತಹ ಪೂಜ್ಯ ಲಿಂಗೈಕ್ಯ ಶ್ರೀ ಸಂಗಮನಾಥ ಮಹಾಸ್ವಾಮೀಜಿಗಳವರ 63ನೇ ವರ್ಷದ ಸ್ಮರಣೋತ್ಸವ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಚನ್ನಬಸವ ಮಹಾಸ್ವಾಮೀಜಿಗಳವರ 18ನೇ ವರ್ಷದ ಸ್ಮರಣೋತ್ಸವದ ಬಸವತತ್ವ ಸಮ್ಮೇಳನ ಒಂದು ಸಾನ್ನಿಧ್ಯವನ್ನ, ಅಧ್ಯಕ್ಷತೆಯನ್ನು ಎಲ್ಲವನ್ನ ವಹಿಸಿಕೊಂಡು ಬಸವತತ್ವದ ಒಂದು ಕೇರನ್ನು ಎಳೆದುಕೊಂಡು ಹೋಗ್ತಾ ಇರ್ತಕ್ಕಂತಹ ನಮ್ಮ ಪೂಜ್ಯರು, ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಡಾಕ್ಟರ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಸ್ವಾಮೀಜಿಯವರ ದಿವ್ಯಚರಣಕ್ಕೆ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಕೂಡ ಬಸವಾದಿ ಶರಣರ ವಿಚಾರಧಾರೆಗಳನ್ನ ಮುಟ್ಟಿಸಿದಂತಹ ಪೂಜ್ಯರಾಗಿರ್ತಕ್ಕಂತಹ ತುಪ್ಪದ ಪೂಜ್ಯರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಶ್ರೀಬಸವಾನಂದ ಮಹಾಸ್ವಾಮೀಜಿಗಳವರು ಚಿಕ್ಕಮಗಳೂರು ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಶ್ರೀ ಗುರು ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಪೂಜ್ಯ ಇಮ್ಮಡಿ ಮಹಾಂತ ಮಹಾಸ್ವಾಮೀಜಿಗಳವರಲ್ಲೂ ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಮತ್ತೆ ನಮ್ಮ ಚನ್ನಗಿರಿಯ ಕೇದಾರ್ ಮಹಾಸ್ವಾಮೀಜಿಗಳವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಮಡಾಳ ಶ್ರೀಗಳಲ್ಲೂ ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಬಸವತತ್ವ ಸಮ್ಮೇಳನ, ಧರ್ಮ ಸಮ್ಮೇಳನ, ರೈತ ಸಂಗಮಕ್ಕೆ ಬಂದಿರತಕ್ಕಂತಹ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಬಸವತತ್ವ ಅಂತಕ್ಕಂಥದ್ದು ಇದೊಂದು ವಿಶ್ವತತ್ವ. ಸಕಲ ಜೀವರಾಶಿಗಳಿಗೆ ದೇಶನ್ನೇ ಬಯಸಿರ್ತಕ್ಕಂತಹ ತತ್ವ ಇಡೀ ಜಗತ್ತಿನಲ್ಲಿ ಆಧಾರವಿದ್ರೆ ಅದು ಬಸವತತ್ವ ಅಂತಕ್ಕಂಥದ್ದು. ಅಂತಹ ಬಸವತತ್ವದ ಪೇರನ್ನ ಶರಣರು ಒಂದು ಹಾಡನ್ನ ಬರೆದಿದ್ದಾರೆ. ಇಲ್ಲಿ ವೀರೇಶ್ ಕುಮಾರ್ ಅಂತಕ್ಕಂಥ ಬಂಡಿ ಬರುತ್ತೈತೆ, ತಮ್ಮ ಬಂಡಿ ಬರುತ್ತೈತೆ, ಬೆಳಕಿನ ಸರಕ ಒಂದೊಂದು ಬಂಡಿ ಬರುತ್ತೈತೆ, ಪಾಂಡಮಟ್ಟಿಯಿಂದ ಪರಮಾನಿತ್ಯವರೆಗೆ ತತ್ವ ಹೊತ್ತದಂತೂ ಬಂಡಿ ಬರುತ್ತೈತೆ. ಬಹಳ ಅದ್ಭುತವಾಗಿ ಈ ರಚನೆಯನ್ನ ಮಾಡಿರ್ತಕ್ಕಂಥದ್ದು ವೀರೇಶ್ ಕುಮಾರ್ ಅವರು. ಈ ಬಸವ ತತ್ವದ ಬಂಡಿಯನ್ನ, ಈ ಬಸವ ಧರ್ಮದ ಬಂಡಿಯನ್ನ ಪಾಂಡಮಟ್ಟಿಯಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂತಹ ಸಂಗಮನಾಥ ಮಹಾಸ್ವಾಮೀಜಿಗಳು ಮತ್ತೆ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮೀಜಿಗಳವರು ಆ ಬಂಡಿಯನ್ನ ನಮ್ಗೆಲ್ಲರಿಗೂ ಕೂಡ ಕೊಟ್ಟೋಗಿದ್ದಾರೆ. ಆ ಬಂಡಿಯನ್ನ ಬಹಳ ಯಶಸ್ವಿಯಾಗಿ ನಮ್ಮ ಮತ್ತು ನಿಮ್ಮನ್ನ ಆ ಬಂಡಿಯಲ್ಲಿ ತುಂಬಿಕೊಂಡು ಬಹಳ ಯಶಸ್ವಿಯಾಗಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ನಮ್ಮ ಪೂಜ್ಯರಾಗಿರ್ತಕ್ಕಂತಹ ಗುರುಬಸವ ಮಹಾಸ್ವಾಮೀಜಿಯವರು. ಎಂತಹ ಬಂಡಿ ಅದು, ಬಸವ ತತ್ವದ ಬಂಡಿ. ಅದರಲ್ಲಿ ಏನೇನು ತುಂಬಿದ್ದಾರೆ? ಅಷ್ಟಾವರಣಗಳು, ಪಂಚಾಚಾರಗಳು, ಷಡಸ್ತರಗಳು, ಭಕ್ತಿ, ಧರ್ಮ ಇವೆಲ್ಲವನ್ನ ತುಂಬಿಕೊಂಡು ನಮ್ಮೆಲ್ಲರಿಗೂ ಕೂಡ ಆ ಒಂದು ಅನುಭವದ ಅಡಿಗೆಯನ್ನ ಮಾಡಿಸಿ ಉಳಿಸ್ತಾ ಇರ್ತಕ್ಕಂಥವ್ರು ಪೂಜ್ಯರಾಗಿರ್ತಕ್ಕಂತಹ ಗುರುಬಸವ ಮಹಾಸ್ವಾಮೀಜಿಯವರು. ಬೆಳಗ್ಗೆ ಶಿವಯೋಗ, ಲಿಂಗದೀಕ್ಷೆ ಮತ್ತು ರೈತ ಸಂಗಮ, ಧರ್ಮ ಸಮ್ಮೇಳನ, ಶರಣ ಸಂಗಮ, ಇನ್ನೂ ಹಲವಾರು ಕಾರ್ಯಕ್ರಮಗಳ ಜೊತೆಯಲ್ಲಿ ಬಸವ ಧರ್ಮದ, ಬಸವ ತತ್ವವನ್ನ ಹೊತ್ಕೊಂಡು ಸಾಗ್ತಾ ಇದ್ದಾರೆ. ಯಾಕೆ ನಾವು ಇನ್ನೂ 63 ವರ್ಷ ಆಯ್ತು ಸಂಗಮನಾಥ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾಗಿ, ಅದು 18 ವರ್ಷ ಆಯ್ತು ಚನ್ನಬಸವ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾಗಿ. ಯಾಕೆ ನಾವು ಇನ್ನೂ ಸ್ಮರಣೆ ಮಾಡ್ಕೊತಾ ಇದೀವಿ ಅಂದ್ರೆ, ಶರಣರು ಲೋಕದಂತೆ ಬಾರರು, ಲೋಕದಂತೆ ಹಿರಿಯರು, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋದರು ನೋಡಯ್ಯ, ಗುರುಲಿಂಗದೇವ ನಿಮ್ಮ ಶರಣರು ಉಪಮಿಸಬಾರದು ಉಮಾತೀತರು ಅಂತಕ್ಕಂಥದ್ದು ಹೇಳ್ತಾರೆ. ಯಾವಾಗಲೂ ಕೂಡ ಬಸವಾದಿ ಶರಣರನ್ನ ಯಾಕೆ ನಾವು ಸ್ಮರಣೆ ಮಾಡ್ತಾ ಇದೀವಿ ಅಂದ್ರೆ, ಅವ್ರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ನಮ್ಮನ್ನ ಧರ್ಮದ ಹಾದಿಯಲ್ಲಿ ಹೇಗೆ ನಡಿಬೇಕು ಅಂತಕ್ಕಂಥದ್ದನ್ನ ತೋರಿಸ್ಕೊಂಡಂಥವ್ರು. ಧರ್ಮ ಅಂದ್ರೆ ಒಂದೇ, ಅಪ್ಪ ಬಸವಣ್ಣವ್ರು ಹೇಳಿದಂಗೆ ಒಂದೇ ವಚನವನ್ನು ನಾವು ಪಾಲಿಸೋದು ಸಾಕು. ಕಡಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ನ ಬಣ್ಣಿಸಬೇಡ, ಇದರ ಅರಿಯಲು ಬೇಡ, ಮುನಿಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡನ ಸಂಗಮ ದೇವ ನುಡಿಸುವ ಪರ. ಈ ಒಂದು ವಚನವನ್ನ ನಮ್ಮ ಜೀವನದಲ್ಲಿ ಪಾಲಿಸಿಬಿಟ್ರೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಜೀವನವನ್ನು ನಾವು ರೂಪಿಸಬಹುದು. ನಾವು ಹೆಚ್ಚು ವಚನಗಳನ್ನ, ಇದೊಂದು ವಚನ ಓದೋದು ಸಾಕು. ಒಮ್ಮೆ ಅತುಲಿ ಶಿವಯೋಗಿಗಳು ವಚನ ಗ್ರಂಥವನ್ನ ತೆಗೆದುಕೊಂಡು ಕವಿ ಹೋಗ್ತಾ ಇದ್ರಂತೆ. ಪ್ರತಿನಿತ್ಯವೂ ಕೂಡ ಕವಿಗೆ ಅವರು ಧ್ಯಾನಕ್ಕೆ, ಪೂಜೆಗೆ ಅತುಲಿ ಶಿವಯೋಗಿಗಳು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳದ್ರಂತ ಅವ್ರಿಗೆ, ನಾನು ಬಹಳ ವರ್ಷಗಳಿಂದ ನಿಮ್ಮನ್ನು ನೋಡಿದ್ದೇನೆ, ಈ ಒಂದು ವಚನ ಗ್ರಂಥವನ್ನೇ ತೆಗೆದುಕೊಂಡು ಹೋಗ್ತಾ ಇದ್ದೀರಲ್ಲ. ಒಬ್ರು ವೈದಿಕ ಹೇಳ್ತಾರಂತೆ ಅವ್ರಿಗೆ,
ನನ್ನ ಹತ್ರ ಬಹಳ ದೊಡ್ಡ ದೊಡ್ಡ ಗ್ರಂಥಗಳಿದ್ದಾವೆ, ಆ ಗ್ರಂಥಗಳನ್ನ ಕೊಡ್ತೀನಿ ಓದಿ ಅಂತ ಅಗ್ನಿ ಶಿವಯೋಗಿಗಳಿಗೆ ಹೇಳ್ತಾರಂತೆ. ಅದಕ್ಕೆ ಅಗ್ನಿ ಶಿವಯೋಗಿಗಳು ಒಂದು ಮಾತು ಹೇಳ್ತಾರಂತೆ, ನೋಡಪ್ಪ, ಈ ಒಂದು ವಚನ ಪುಸ್ತಕದಲ್ಲಿ ಒಂದು 10 ವಚನಗಳಿರ್ಬೋದು. ಅದರಲ್ಲಿ ಕೆಳಬೇಡ ಕೊಲಬೇಡ ಆಗಿರ್ಬೋದು, ನುಡಿದರೆ ಮುತ್ತಿನಾರದಂತಿರಬೇಕು, ತನಗೆ ಮುನಿದವರಿಗೆ ತಾ ಮುನಿಯ ಲೇಖೆ ಆಗಿರ್ಬೋದು. ಒಂದಷ್ಟು ವಚನಗಳಿದ್ದಾವೆ. ನಾನು ಪ್ರತಿನಿತ್ಯವೂ ಕೂಡ ವಚನಗಳನ್ನು ಓದ್ತಾ ಇದ್ದೇನೆ. ನನಗೆ ಇನ್ನೂ ಕೂಡ ಇದರಲ್ಲಿರ್ತಕ್ಕಂತಹ ಕೆಳಬೇಡ ಕೊಲಬೇಡ ಉಸಿಯ ನುಡಿಯಬೇಡ ಅದ್ರಲ್ಲಿರ್ತಕ್ಕಂತಹ ಒಂದು ಅಂಶಗಳನ್ನು ಕೂಡ ನನ್ನ ಕೈಲಿ ಅಳವಡಿಸ್ಕೊಳಕ್ ಆಗ್ತಾ ಇಲ್ಲ. ಇದನ್ನೆಲ್ಲ ಓದಿ ಇದನ್ನೆಲ್ಲವನ್ನ ವಚನಗಳನ್ನ ಅಳವಡಿಸ್ಕೊಳ್ತೀನಿ, ಆಮೇಲೆ ನೀನ್ ದೊಡ್ಡ ಗ್ರಂಥ ಕೂಡ ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ವಚನ ಸಾಹಿತ್ಯದಲ್ಲಿ ಎಂತಹ ವಚನ ಸಾಹಿತ್ಯವನ್ನ ಬಸವಾದಿ ಶರಣರು ನಮ್ಗೆ ಕೊಟ್ಟಿದ್ದಾರೆ. ಸಿದ್ದರಾಮೇಶ್ವರ ಒಂದ್ ಕಡೆ ಹೇಳ್ತಾರೆ, ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ, ಎಮ್ಮ ವಚನದ ಶಾಸಿರ ಪಾರಾಯಣಕ್ಕೆ ಲಕ್ಷ ಗಾಯತ್ರಿ ಜಪಮಂತ್ರ ಸಮಬಾರದಯ್ಯ, ಎಮ್ಮ ವಚನದ 108ರ ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ ಅಂತ ಹೇಳ್ತಾರೆ. ಅಂತಹ ವಚನಗಳನ್ನ ಆಸಿಕೊಂಡು ಒತ್ತಿಕೊಂಡು ಬೆಳಗಿದಂತವರು ನಮ್ಮ ಪೂಜ್ಯ ಸಂಗಮನಾಥ ಮಹಾಸ್ವಾಮೀಜಿಗಳವರು, ಮತ್ತೆ ಪೂಜ್ಯರಾಗಿರ್ತಕ್ಕಂತಹ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮೀಜಿಗಳವರು. ಅಂತಹ ವಚನ ಸಾಹಿತ್ಯ ನಮ್ಮ ನಿಮ್ಮ ಮೇಲಿದೆ. ಪ್ರತಿದಿನ ಒಂದೊಂದು ವಚನಗಳನ್ನ ಓದಿ ಅಳವಡಿಸಿಕೊಂಡಂತೆ ಆದ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಏನು ಎಲ್ಲೂ ಹೋಗಿ ತೀರ್ಥಕ್ಷೇತ್ರಗಳಲ್ಲಿ ಕೊಡಬೇಕಾಗಿಲ್ಲ. ಒಬ್ಬರ ಮನವ ಗಾತವ ಮಾಡಿ ಗಾತವ ಮಾಡಿ ಹಾಳು ಮಾಡಿ ಗಂಗೆಯ ಮುಳುಗಿದಡೆ ಏನಾಗುವುದಯ್ಯ, ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನು ಕಳಂಕ ಬಿಡಿದಾಯಂತಯ್ಯ. ಒಬ್ಬರ ಮನವ ನೋಯಿಸದೆ ಒಬ್ಬರ ಮನವ ಗಾತವ ಮಾಡದೆ ಬದುಕಿದರೆ ಪರಮಪಾವನ ನೋಡ ಕಪಿಲಕಾದನು ಅಂತಹ ಏನು ಸಿದ್ದರಾಮೇಶ್ವರ ವಚನದಂತೆ ಯಾರಿಗೂ ಕೂಡ ದ್ವೇಷವನ್ನ ಕಟ್ಕೊಳ್ಳದೆ ಅಹಂಕಾರವನ್ನ ಪಡೆದೆ ಬದುಕ್ತಕ್ಕಂಥದ್ದೇ ನಿಜವಾಗಿರ್ತಕ್ಕಂತಹ ಧರ್ಮ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಇನ್ನು ಸಮಯ ಆಗಿದೆ, ಇನ್ನು ಸಂಜೆ ಕಾರ್ಯಕ್ರಮ ಇದೆ, ಸಮಯವನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು. ಯಾಕೆಂದ್ರೆ ನಮ್ಮಲ್ಲಿ 21 ದೀಕ್ಷೆ ಇದೆ ಲಿಂಗಾಯತ ಧರ್ಮದಲ್ಲಿ. ಆ 21 ದೀಕ್ಷೆಯಲ್ಲಿ ಸಮಯ ದೀಕ್ಷೆ ಅಂತಕ್ಕಂಥದ್ದು ಒಂದು ದೀಕ್ಷೆ ಇದೆ. ಆ ಸಮಯ ದೀಕ್ಷೆಯನ್ನ ನಾವೆಲ್ಲರೂ ಕೂಡ ಪರಿಪಾಲನೆ ಮಾಡ್ತಾ ಎಲ್ಲರಿಗೂ ಶರಣಾರ್ಥಿ ಶುಭವಾಗಲಿ.